ನಮ್ಮ ಮನೆ ಹುಡುಕುವ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ, ಬನ್ನಿ. ಫೈನಲಿ ನಾನು ಮತ್ತು ಮುಜಿನನವರು ಇಬ್ಬರು ಕೂಡ ಸೇರಿ ಬೇರೆ ಒಂದು ರೆಂಟೆಡ್ ಅಪಾರ್ಟ್ಮೆಂಟಲ್ಲಿ ನಿಲ್ಲಬೇಕು ಅಂತ ಡಿಸೈಡ್ ಮಾಡಿದ್ವಿ. ಹಾಗೆ ತುಂಬ 1 ವರ್ಷ ಆಯಿತು ನಾನು ಪಿ ಜಿಯಲ್ಲಿ ನಿಂತು. ಹಾಗೆ ನಮಗೆ ಒಂದು ರೂಮ್ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಇದು ಡೇ 1 ಆಫ್ ಸರ್ಚಿಂಗ್ ಫಾರ್ ದ ರೂಮ್. ನಮ್ಮದು ಎಂಥ ಪ್ಲ್ಯಾನ್ ಇತ್ತಂದರೆ 1 RK ಅಥವಾ 1 BHK ಹುಡುಕಬೇಕು ಅಂತ. ನಮಗೆ ಜಾಸ್ತಿ ದೂರ ಬೇಡ ಇತ್ತು. ಸೊ ಅದಕ್ಕೋಸ್ಕರ ನಮ್ಮ ಹತ್ತಿರದ ಏರಿಯಾದಲ್ಲಿ ಹುಡುಕ್ತಾ ಇದ್ವಿ, ಮನೆ ಟೆಕ್ ಪಾರ್ಕ್ ಹತ್ರನೇ. ಸೊ ತುಂಬ ಮನೆಗಳಲ್ಲಿ ನಾವು ನೋಡಿದ್ವಿ, ಜಾಸ್ತಿ ಆಗಿರೋದು 2 BHK ಎಲ್ಲ ಇತ್ತು. ಸೊ ಕೆಲವ್ದು ಇಷ್ಟ ಆಯಿತು, ಕೆಲವ್ದು ಇಷ್ಟ ಆಗಲಿಲ್ಲ. ಕೆಲವುದರಲ್ಲಿ ರೆಂಟ್ ಜಾಸ್ತಿ ಇತ್ತು, ಕೆಲವುದರಲ್ಲಿ ರೆಂಟ್ ಕಮ್ಮಿ ಇದ್ದರೂ ಜಾಗ ಇರಲಿಲ್ಲ, ಹಾಗೆಲ್ಲ ಇತ್ತು. ಇದು ಒಂದು ಮನೆ ತುಂಬ ಚೆಂದ ಇತ್ತು, 2 BHK, ಬಟ್ 14,000-15,000, ಬಟ್ ತುಂಬ ಒಳಗಡೆ ಇತ್ತು. ನಮಗೆ ಹೇಗಂದರೆ ಬಸ್ ಸ್ಟಾಪ್ ಹತ್ರನೇ ಬೇಕಿತ್ತು ಅಂತ ಇತ್ತು. ಯಾಕಂದರೆ ನನಗೆ ಊರಿಂದ ಬರಬೇಕಾದ್ರೆ ಆಕ್ಸೆಸಿಬಲ್ ತುಂಬ ಈಸಿ ಆಗಬೇಕು ಅಂತ ಹೇಳಿಕೊಂಡು. ಸೊ ಅದಾದ ನಂತರ ನಮ್ಮದೊಂದು ಚಿಕ್ಕದಾಗಿ ಬ್ರೇಕ್, ಎಳ್ನೀರು ಕುಡಿಯುವ ಅಂತ ಹೇಳಿಕೊಂಡು ತುಂಬ ಬಿಸಿಲಿಗೆ ಓಡಾಡ್ತಾ ಇದ್ವಿ ಅಲ್ವಾ. ಸೊ 2 ದಿನ ನಾವು ಸರ್ಚ್ ಮಾಡಲಿಕ್ಕೆ ಹೋದ್ವಿ. ನಾವು ಸರ್ಚ್ ಮಾಡಿದ ರೀತಿಯ ಡೀಟೇಲ್ ವೀಡಿಯೋ ಬೇಕು ಅಂದರೆ ನೆಕ್ಸ್ಟ್ ಟೈಮ್ ನಾನು ಒಂದು ವ್ಲಾಗ್ ಮಾಡ್ತೇನೆ, ಅದರ ಬಗ್ಗೆನೇ ಹೇಳ್ತೇನೆ ನಿಮ್ಮ ಜೊತೆ. ಯಾರಾದರೂ ಬ್ಯಾಂಗ್ಳೂರಿಗೆ ಬಂದು ರೆಂಟೆಡ್ ಹೋಮ್ ಹುಡುಕ್ಲಿಕ್ಕೆ ತುಂಬ ಕಷ್ಟ ಅಂತ ಅನ್ನುವರು, ನಾನದು ಎಲ್ಲೋ 2-3 ಸಜೆಷನ್ಸ್ ಉಂಟು, ಅದರ ಡೀಟೇಲ್ ವೀಡಿಯೋ ನಾನು ಬೇಗನೆ ಮಾಡ್ತೇನೆ. This only I remember I came here. Day 2. ಇದು ಡೇ 2. ನಮಗೊಂದು ಮನೆ ಸಿಕ್ಕಿದ್ದಾಯ್ತಾ, ತುಂಬಾ ತುಂಬ ಚೆಂದ ಇತ್ತು. 1 BHKಗೆ, ಬಟ್ ಕಾಸ್ಟ್ ವೈಸ್ ನೋಡಿದರೆ ನಮ್ಮ ಬಜೆಟ್ಗಿಂತ ಜಾಸ್ತಿ ಇತ್ತು. ಈ ಮನೆಗೆ 10 or 12K ಏನೋ ಇತ್ತು. ಬಟ್ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಇಂಡಿಯನ್ ಟಾಯ್ಲೆಟ್. ನಮಗೆ ಇವಾಗೆಲ್ಲ ಲೈಕ್ ವೆಸ್ಟರ್ನ್ ಟಾಯ್ಲೆಟ್ ಯೂಸ್ ಮಾಡಿ ನಮಗೆ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡಲಿಕ್ಕೆ ತುಂಬ ಕಷ್ಟ ಅಂತ ಗೊತ್ತಿತ್ತು. ಸೊ ಅದಕ್ಕೋಸ್ಕರ ಇದು ಬೇಡ ಅಂತ ಇತ್ತು. ಈವನ್ ಇದೆಂತ ಹೇಳ್ತಾರೆ, ಕಾಸ್ಟ್ ಕೂಡ ಬಜೆಟ್ಗಿಂತ ಜಾಸ್ತಿ ಇತ್ತು, ಅದಕ್ಕೋಸ್ಕರ ನಾವು ಇದನ್ನ ರಿಜೆಕ್ಟ್ ಮಾಡಿದ್ವಿ. ಮೀನ್ ವೈಲ್ ಮುಜಿನ ಚಪ್ಪಲ್ ಕೂಡ ಕಟ್ಟಾಯಿತು. ಹಾಗೆ ನಾವು ಚಪ್ಪಲೆಲ್ಲ ಸರಿ ಮಾಡಿ ಆದ ನಂತರ ಬೇರೆ ಏರಿಯಾಕ್ಕೆ ಬಂದ ನಂತರ ಇಲ್ಲಿ ಒಂದು ಮನೆ ಸಿಕ್ಕಿತ್ತು. ಬಟ್ ಈ ಮನೆ 2 BHK ಫಾರ್ 10,000 ಸಮಥಿಂಗ್ ಹಾಗೆ ಹೇಳಿದರು. ಇಲ್ಲಿ ಕೂಡ ಸೇಮ್ ಇಂಡಿಯನ್ ಟಾಯ್ಲೆಟ್, ಬಟ್ 2 BHKಗೆ 10,000 ಯಾವ ಏರಿಯಾದಲ್ಲಿ ಕೂಡ ನಮಗೆ ಸಿಗಲಿಲ್ಲ. ಬೇರೆ ಮನೆಗಳು ನೋಡಲಿಕ್ಕೆ ಹೋದ್ವಿ. ಅಲ್ಲಿ ನೋಡಬೇಕಾದ್ರೆ ಕಾಸ್ಟ್ ವೈಸ್ ತುಂಬ ಕಾಸ್ಟ್ಲಿ ಆಗ್ತಿತ್ತು, ಬಜೆಟ್ ಇರಲಿಲ್ಲ ಇತ್ತು, ಇಲ್ಲಾಂದರೆ ಡೆಪಾಸಿಟ್ ಜಾಸ್ತಿ, ಎಲ್ಲ ಒಂದೊಂದು ಪ್ರಾಬ್ಲಮ್ ಇರ್ತಿತ್ತು. ಬಟ್ ನನಗೆ ಒಂದೇ ಮನೆ ತುಂಬ ಇಷ್ಟ ಆಗಿದೆ, ಅದೇ 10K ವಿತ್ ಇಂಡಿಯನ್ ಟಾಯ್ಲೆಟ್ ಆದರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಬೋದು ಅಂತ ಅಂದ್ಕೊಂಡು ನಾವು ಅದನ್ನೇ ಫೈನಲೈಸ್ ಮಾಡಿದ್ವಿ. ಈ ಮನೆಯನ್ನು ನಾವು ಬುಕ್ ಮಾಡಲಿಕ್ಕೆ ಕಾರಣ ಏನಂತಂದರೆ, ಒಂದು ಆಫೀಸ್ನ ಹತ್ತಿರ ಕೂಡ ಉಂಟು, ಬಟ್ ಅಡ್ಜಸ್ಟ್ ಕೂಡ ಮಾಡ್ಬೋದು. ಆ್ಯಂಡ್ ನಂದು ಶಿಫ್ಟ್ ಮತ್ತು ಬಜೆಟ್ ಫ್ರೆಂಡ್ಲಿ ಕೂಡ ಉಂಟು. ನಂದು ಶಿಫ್ಟ್ ಚೇಂಜ್ ಆಗ್ತಾ ಇರ್ತದೆ. ಸೊ ನಾನು ಇನ್ನು ಮುಂದೆ 3 o'clock ಅರ್ಲಿ ಮಾರ್ನಿಂಗ್ ಶಿಫ್ಟ್ ಮಾಡಬೇಕಾದ್ರೆ ಪಿ ಜಿಯಲ್ಲಿ ಇದ್ದು ಮಲಗಲಿಕ್ಕೆ ಪ್ರಾಪರ್ ನಿದ್ದೆ ಸಾಕಾಗೋದಿಲ್ಲ, ಪ್ಲಸ್ ಊಟ ಕೂಡ ಪ್ರಾಪರಾಗಿ ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ರೂಮಿಗೆ ಶಿಫ್ಟ್ ಆಗಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ.